ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಸೋಮವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಶ್ರಾವಣ ಸೋಮವಾರ ತುಂಬ ಉತ್ತಮವಾದ ದಿನ. ಸಾಮಾನ್ಯವಾಗಿ ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಇವೆಲ್ಲ ಶ್ರದ್ಧೆ ಇದೆ ನಮಗೆ. ಶ್ರಾವಣ ಸೋಮವಾರ ಅಂತಂದರೆ ಒಂದು ಪೂಜೆ ನೆರವೇರಿಸಬೇಕು. ಮನೆಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಒರೆಸ್ಕೊಂಡು, ಮನೆಯನ್ನೆಲ್ಲ ಸಾರಿಸ್ಕೊಂಡು, ದೇವರ ಪಟಗಳನ್ನು ಅಥವಾ ಮೂರ್ತಿಗಳನ್ನು, ವಿಗ್ರಹಗಳನ್ನು ಚೆನ್ನಾಗಿ ತೊಳೆದು ಒಂದು ದೀಪವನ್ನು ಹಚ್ಚಿ ಒಂದು ಅಲಂಕಾರ ಮಾಡಿ ಒಂದು ಮನಸ್ಸಿಗೆ ಸಮಾಧಾನ. ದೇವ್ರ ಮನೆ ಕಳಕಳಿಯಾಗಿದೆ ಅಂತಂದರೆ ನಮ್ಮ ಮನಸ್ಸು ಕೂಡ ಹಾಗೆ ಶುಭ್ರವಾಗಿರ್ತದೆ. ಆ ದೃಷ್ಟಿಯಲ್ಲಿ ಈ ಶ್ರಾವಣ ಸೋಮವಾರ ಒಂದು ಮಹತ್ವದ್ದಾಗಿದೆ. ಶ್ರಾವಣ ಸೋಮವಾರದಲ್ಲಿ ಎಷ್ಟೋ ಜನ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಸ್ಮರಣೆ ಅಥವಾ ನಡ್ಕೊಳ್ತಕ್ಕಂಥವರಿದ್ದಾರೆ. ಆ ಸ್ವಾಮಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ಅದೇ ಆಗಬೇಕು ಅಂತಿಲ್ಲ, ಯಾವುದೂ ಶಿವ ಸನ್ನಿಧಾನ ಅಥವಾ ಶಿವನ ಆಗಬಹುದು. ಅಷ್ಟಮೂರ್ತಿ, ವಸ್ತುತಃ ಇವತ್ತು ಅಷ್ಟಮಿ ಬೇರೆ ಅಲ್ವಾ. ಅಷ್ಟಮೂರ್ತಿ ಸ್ವರೂಪನೇ ಆಗಿದ್ದಾನವನು. ಪಂಚಭೂತಗಳು, ಸೂರ್ಯ ಅಥವಾ ಅಗ್ನಿ, ಚಂದ್ರ ಮತ್ತು ಯಜಮಾನ, ಯಜ್ಞಕರ್ತೃ ಅಂತಕ್ಕಂಥ ಈ 8 ಸ್ವರೂಪಗಳು ಶಿವನಾಗಿದ್ದಾನೆ. ಹಾಗಾಗಿ ಅಷ್ಟಮೂರ್ತಿ ತತ್ವದಲ್ಲಿ ಆತನನ್ನು ನಾನು ವಸ್ತುತಃ ಹೇಳ್ತಕ್ಕಂಥ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತವು ವರ್ತ್ಮ ಪುನರ್ಜನ್ಮನ ಅದೇನಿದೆ, ಅಷ್ಟಮೂರ್ತಿ ಸ್ವರೂಪಗಳಲ್ಲಿ ಆ ಚಂದ್ರಶೇಖರ ಇದ್ದಾನಲ್ಲ, ಪರಮಾತ್ಮ ಪರಮೇಶ್ವರ, ಅವನಲ್ಲಿ ಒಂದು ಅಂಶವೇ ಆಗಿದ್ದಾನೆ ಸೂರ್ಯ. ಅವನು ಮಾತನ್ನು ಕರುಣಿಸಲಿ ಅಂತಕ್ಕಂಥ ಸಾರ ಅದು. ಅಂದರೆ ಪರಶಿವನಿಂದಲೇ ಸರ್ವವೂ ವ್ಯಾಪಕವಾಗಿಬಿಟ್ಟಿದೆ. ಸೂರ್ಯ ಶಿವನಲ್ಲಿದ್ದಾನೆ ಅಂದರೆ ಅವನಿಂದಲೇ ಬೆಳಗಾಗ್ತಾ ಇದೆ, ಅವನಿಂದಲೇ ಕತ್ತಲು ಕೂಡ, ಅವನಿಂದಲೇ ಸಸ್ಯ ಸಂಕುಲಗಳಿಗೆಲ್ಲ ಆಹಾರ ಒದಗುತ್ತಾ ಇದೆ, ಅವನಿಂದಲೇ ಗಾಳಿ ಬೀಸ್ತಾ ಇದೆ, ಅವನಿಂದಲೇ ನಮಗೆ ನೀರು ದೊರೀತಾ ಇದೆ. ಪಂಚಭೂತಗಳು ಸೇರಿಬಿಟ್ವಲ್ಲ ಅಲ್ಲಿ, ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗ್ತಾ ಇದೆ, ಅವನಿಂದಲೇ ನಮಗೆ ದೊರಕ್ತಾ ಇದೆ. ತನ್ನ ಮೂಲಕ ನಾವು ಜೀವಿಸ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ನಾವಂತ ಇಡೀ ಪ್ರಾಣಿ ಸಂಕುಲವೇ, ಬ್ರಹ್ಮಾಂಡವೇ ಚಲನಾತ್ಮಕವಾಗಿದೆ, ಕಾರಣ ಅವನಿಂದ ಅಂತ. ಹೀಗಾಗಿ ಅಂಥ ಸಕಲಕ್ಕೂ ಸರ್ವಕ್ಕೂ ಕಾರಣೀಕರ್ತನಾದ ಆ ಪರಮೇಶ್ವರ ನಮ್ಮೆಲ್ಲರಿಗೆ ನಮ್ಮ ಬದುಕಿಗೆ ಅಗತ್ಯವಾದದ್ದನ್ನು, ಆಯಾ ಕಾಲಕ್ಕೆ ಅಗತ್ಯವಾದದ್ದನ್ನು ಕೊಡಲಿ. ನಮ್ಮಲ್ಲಿ ಧರ್ಮಶ್ರದ್ಧೆಯನ್ನು ಸದಾ ತುಂಬಿರಲಿ. ಬೇರೆಯವರಿಗೆ ನೋವು ಮಾಡದೇ ಇರತಕ್ಕಂಥ ಮನಸ್ಸನ್ನು ತಂದುಕೊಡಲಿ. ಕೆಲವರಿಗೆ ಇರ್ತದೆ ಕೆಟ್ಟತನ, ಅದು ಯಾಕೆ ಅವರಿಗೆ ಪ್ರಾರಬ್ಧವಶಾತ್ ಅನ್ನಬೇಕಷ್ಟೆ. ಅಂಥದ್ದೆಲ್ಲವೂ ನಿವಾರಣೆ ಮಾಡಲಿ, ಸುಭಿಕ್ಷವಾಗಿರಲಿ ಲೋಕ ಅಂತ ಹೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸದಾವಕಾಶ ಶ್ರಾವಣ ಸೋಮವಾರ. ಹೀಗಾಗಿ ಆ ಶಿವನ ಆಚರಣೆ, ಶಿವನ ಧ್ಯಾನ, ಶಿವನ ಪೂಜೆ, ಶಿವನ ತಪಸ್ಸು ಇವುಗಳಿಗೆ ನಿಮ್ಮ ಮನಸ್ಸು, ಬುದ್ಧಿ, ಮನೋಬುದ್ಧಿಗಳು ಅವುಗಳಲ್ಲಿ ತೊಡಗಲಿ. ನಮ್ಮೆಲ್ಲರ ಮನಸ್ಸು ಶಿವನಲ್ಲಿ ನೆಲೆಯಾಗಲಿ. ತನ್ಮೂಲಕ ನಾವೇ ಶಿವ ಅಂದರೆ ಮಂಗಳ, ನಮ್ಮ ಮನಸ್ಸು ಮೈ ಎಲ್ಲ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಆ ಥರ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಅನುಗ್ರಹ ಉಂಟಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.